ಆ, ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ 84ನೇ ಭೇಟಿ. ಇಂದು ಎರಡು ನಮಗೆ ಗೊತ್ತಿರುವ ಪದಗಳೇ, ನಾಮಪದಗಳು. ಅದನ್ನು ಯಾಕೆ ತಿಳ್ಕೋಬೇಕು ಅಂದರೆ ಇವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ಒಂದು ಬ್ರದರ್ ಇಲ್ಲ, ಇನ್ನೊಂದು ಸಿಸ್ಟರ್ ಇಲ್ಲ. ಇದು ಬಹುವಚನ ಅಷ್ಟೇ. ನಾವು ಬ್ರದರ್ ಇಂದ ಸಾಕಬಾರ್ದು, ಸಿಸ್ಟರ್ ಇಂದ ಸಾಕಬಾರ್ದು. ಯಾಕೆಂದರೆ ಇದು ನಾಮಪದ ಮಾತ್ರ ಬಹುವಚನ ಆಗಬೇಕು. ಇದು ಬ್ರದರ್ಸ್ ಇಂದ, ಇದು ಸಿಸ್ಟರ್ಸ್ ಇಂದ. ಯಾಕೆ ಇದನ್ನು ಇದು ಎಲ್ರಿಗೂ ಗೊತ್ತಿರೋದೆ. ಬ್ರದರ್ ಇಂದ ಅಂದರೆ ನಮ್ಮಲ್ಲಿ ಬಾವ ಮೈದ ಹೇಳ್ತೀವಲ್ಲ, ಇದು ಬ್ರದರ್ ಇಂದ ಅಂತ ಹೇಳ್ತೀವಿ. ಕರೆಕ್ಟು. ಏನು ಅಂತಂದರೆ ಒಡ ಹುಟ್ಟಿದವರ ಹಸ್ಬೆಂಡ್ ಅಥವಾ ವೈಫು ಸಾಮಾನ್ಯವಾಗಿ, ಮತ್ತು ಅವರ ಇದು ನಮ್ಮ ಸ್ಪೌಸ್ ಇರ್ತಾರಲ್ಲ, ಪತ್ನಿ ಅಥವಾ ಮಡದಿ, ಅವರ ಸಹೋದರರಿಗೆಲ್ಲ ಬ್ರದರ್ಸ್ ಅಂತ ಹೇಳ್ತೀವಿ, ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ. ಸಹೋದರಿಯರಿಗೆ ಗೊತ್ತಾಯ್ತಾ, ಸಿಸ್ಟರ್ ಇನ್ ಲಾ ಅಂತ ಹೇಳ್ತೇವೆ. ಇದು ಎಲ್ಲರೂ ಗೊತ್ತಿದೆ. ಆದರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಇಂಡಿಯಾದಲ್ಲಿ. ಈ ಸಹೋದರಿಯರನ್ನು ಮದುವೆಯಾದವರು ಅಥವಾ ಸಹೋದರರನ್ನು ಮದುವೆಯಾದ ಹೆಣ್ಣು ಮಕ್ಕಳು, ಈಗ ಅಕ್ಕ ತಂಗಿಯರ ಮದುವೆ ಆಗಿರ್ತಾರೆ, ಅವರು ಸಾಮಾನ್ಯವಾಗಿ ನಮ್ಮಲ್ಲಿ ಕೋ ಬ್ರದರ್ ಅಂತ ಹೇಳ್ತಾರೆ. ನಾವೆಲ್ಲ ಕೋ ಬ್ರದರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಅಣ್ಣ ಸಂಬಂಧದ ಮದುವೆ ಆಗಿರ್ತಾರೆ ಹೆಣ್ಮಕ್ಳು, ಅವರು ನಾವೆಲ್ಲ ಸಿಸ್ಟರ್ಸ್ ಇನ್ ಲಾ ಹೇಳೋದ್ರ ಬದಲು ನಾವೆಲ್ಲ ಕೋ ಸಿಸ್ಟರ್ಸ್ ಅಂತ ಹೇಳ್ತಾರೆ. ಈ ಕೋ ಬ್ರದರ್ ಕೋ ಸಿಸ್ಟರ್ ಇಂಗ್ಲೀಷ್ನಲ್ಲಿ ಇಲ್ಲ, ನಮ್ಮ ಇಂಡಿಯನ್ ಯೂಸೇಜ್ ಅದು. ನಮ್ಮ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ MNCಗಳಲ್ಲಿ ಪರೀಕ್ಷೆಯನ್ನು ಅವರು ಫೇಸ್ ಮಾಡಬೇಕಾದಾಗ ಅವರು ಕರೆಕ್ಟ್ಲಿ ಎರರ್ ಅಥವಾ ಕರೆಕ್ಟ್ಲಿ ಫಾಲೋಯಿಂಗ್ ಅಂತ ಕೊಟ್ಟಾಗ ಅವರೇನಾದ್ರೂ ಐ ವೆಂಟ್ ಟು ಬೆಂಗಳೂರು ವಿತ್ ಮೈ ಕೋ ಬ್ರದರ್ ಬರೆದಿದ್ರೆ ಅದು ಇನ್ಕರೆಕ್ಟ್. ಐ ವೆಂಟ್ ಟು ಬೆಂಗಳೂರು ವಿತ್ ಮೈ ಬ್ರದರ್ ಇನ್ ಲಾ ಅಂತಲೇ ಬರೀಬೇಕು. ನಮ್ಮಲ್ಲಿ ಕೆಲವು ವಾದ ಗೊತ್ತಾಗದೇ ಆಗಿ ಅದಕ್ಕೋಸ್ಕರ ಹೇಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹೇಳಬೇಕು. ಅದೆಲ್ಲ ಆಗಲ್ಲ. ನಮ್ಮ ಇದಕ್ಕೆ ನಾವು ಮಾಡ್ಕೊಂಡಿದ್ದೇವೆ, ಅದು ನಮ್ಮಲ್ಲಿ ಗೊತ್ತಾಗ್ತದೆ. ಆದರೆ ವಿದ್ಯಾರ್ಥಿಗಳು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೋ ಬ್ರದರ್ ಕೋ ಸಿಸ್ಟರ್ನ ಹೇಳೋ ಆಗಿಲ್ಲ. ಕೋ ಬ್ರದರ್ ಕೋ ಸಿಸ್ಟರ್ ಇಂಗ್ಲೀಷ್ ಅಲ್ಲ, ಅದು ನಮ್ಮ ಇಂಡಿಯಾದವ್ರದ್ದು, ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲ ಅದು. ಅಲ್ಲಿ ನಮಗೆ ಎಂಜಿನಿಯರಿಂಗಲ್ಲಿ ಕಳೆದ ವರ್ಷಕ್ಕಿಂತ ಮುಂಚೆ 2025ವರೆಗೂ ನಮಗೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಬಹಳ ಒಳ್ಳೆ ಇಂಗ್ಲೀಷ್, ಈಗ ಒಂದು ಸೆಮಿಸ್ಟ್ರಿ ಮಾತ್ರ ಮಾಡಿಬಿಟ್ಟಿದ್ದಾರೆ. ತುಂಬ ಒಳ್ಳೆಯದಿತ್ತು. ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಇಂಗ್ಲೀಷ್ ಆ್ಯಂಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್, ಅಲ್ಲಿಯ ವ್ಯತ್ಯಾಸಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಬಹಳಷ್ಟು ಇದೆ ನಮ್ಮಲ್ಲಿ. ಎಕ್ಸಾಮ್ ಪ್ರೀಪೋನ್ ಆಗ್ತು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಪ್ರೀಪೋನ್ ಅನ್ನೋದು ಇಂಡಿಯಾದವರು ಉಪಯೋಗಿಸೋದಕ್ಕೆ, ಅಡ್ವಾನ್ಸ್ ಆಯಿತು ಅಂತ ಹೇಳಬೇಕು. ಇದು ತಮಗೆಲ್ರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿದೆ, ತುಂಬ ಸಂತೋಷ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ನನಗೂ ಗೊತ್ತಿರಲಿಲ್ಲ ಕೆಲವು ವರ್ಷಗಳ ಹಿಂದೆ. ಈಗ ನಾವು ಹೆಚ್ಚು ಅದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ನಾವು ಹಾಗೆ ಹೇಳ್ತಾ ಇದ್ವಿ ಕೋ ಬ್ರದರ್ ಕೋ ಸಿಸ್ಟರ್ ಅಂತ. ದಯವಿಟ್ಟು ಆದಷ್ಟು ಪ್ರಯತ್ನ ಪಟ್ಟರೆ ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ಬೋದು ನಾವು. ಬ್ರದರ್ ಇನ್ ಲಾ ಅಂತ ಅಂದರೆ ಸಹೋದರಿಯರನ್ನು ಮದುವೆಯಾದವರು, ಮತ್ತು ಪತ್ನಿಯ ಸಹೋದರರು, ಇವರೆಲ್ಲ ಬ್ರದರ್ ಇನ್ ಲಾಗಳೇ. ಇಲ್ಲೂ ಅಷ್ಟೇ ನೋಡಿ, ಸಿಸ್ಟರ್ ಇನ್ ಲಾ ಅಂದರೆ ಸಿಸ್ಟರ್ ಇನ್ ಲಾ ಅಂತ ಅಂದರೆ ಎಲ್ಲ ಓರೋರ್ಗಿತ್ತಿರು ಅಂತ ಹೇಳ್ತಾರೆ ನಮ್ಮಲ್ಲಿ, ಗೊತ್ತಾಯ್ತಾ. ಇವರಿಗೆ ಓರೋರ್ಗಿತ್ತಿ ಅಂತಾರೆ, ಇಲ್ಲಿ ಶೆಡ್ಡುಕರು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ಮೈಸೂರು ಸೀಮೆಯಲ್ಲಿ. ಇಲ್ಲಿ ಓರೋಗಿತ್ತಿಯರು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದಕ್ಕೆ ನಾವು ಕೋ ಬ್ರದರ್ ಕೋ ಸಿಸ್ಟರ್ ಮಾಡ್ಕೊಂಬಿಟ್ಟಿದ್ದೇವೆ. ಅದು ಇಂಗ್ಲೀಷ್ ಅಲ್ಲ. ದಯವಿಟ್ಟು ಕೋ ಬ್ರದರ್ ಕೋ ಸಿಸ್ಟರ್ ಹೇಳಬಾರ್ದು. ಕೋ ಬ್ರದರ್ಗೆ ಬ್ರದರ್ ಇನ್ ಲಾ ಅಂತ ಹೇಳಬೇಕು. ನನಗೆ ನನ್ನ ಅಳಿಯನ ಅಣ್ಣ, ಅವರು ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದಿದ್ದು. ನನ್ನ ಬೀಗರಿಬ್ಬರು ಅಮೆರಿಕಾದಲ್ಲಿ ಅವರು PhD, ಅವರು MS ಮಾಡಿದರು ಸುಮಾರು 70 ವರ್ಷದ ಹಿಂದೆ, ಬಹುಶಃ ಕರೆಕ್ಟ್ 60sಲ್ಲಿ ಅಂತ ಕಾಣಿಸ್ತದೆ, 70ಗಿಂತ ಮುಂಚೆ. ಅವರು ಹೇಳಿದರು, ನಾನು ಗೊತ್ತಾಗಲಿಲ್ವಲ್ಲ ರಾಮ್ ಅಂತ ಕೇಳಿದೆ. ಅವರು ಮೈ ಬ್ರದರ್ ಇನ್ ಲಾ ಅಂತ ಹೇಳಿದರು. ಆಮೇಲೆ ಅವರ ಪತ್ನಿಯ ತಂಗಿಯನ್ನು ಮದುವೆಯಾದ ಅವರಿಗೆ ಹೇಳಿದರು. ನೀವು ಬಹಳಷ್ಟು ಹೆಚ್ಚು ಜನರು ನಾವೇನು ಮಾಡ್ತೇವೆ, ನಮ್ಮ ಕಿವಿ ಮೇಲೆ ಬಿದ್ದದ್ದನ್ನು ಹೇಳ್ತೇವೆ. ದಯವಿಟ್ಟು ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳು ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋರು ಮತ್ತು ಇಂಟರ್ವ್ಯೂಗೆ ಹೋಗೋರು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕೇಳ್ತಾರೆ. ಎಲ್ಲೂ ನಮ್ಮ ಕನ್ನಡದವ್ರು ಯಾರು ಬರೋಲ್ಲ ಅಲ್ಲಿ.
ಇದೆಲ್ಲ MNCಗಳು ಕ್ವಶನ್ ಪೇಪರ್ ಎಲ್ಲೋ ಸೆಟ್ ಮಾಡಿರ್ತಾರೆ ಅವರು. ಬ್ರದರ್ ಇನ್ ಲಾ ಮತ್ತು ತುಂಬ ಜನ ಇದ್ರೆ ಬ್ರದರ್ಸ್ ಇನ್ ಲಾ ಅಂತ ಹೇಳ್ಬೇಕಲ್ಲ, ಹಾಗೆ ಪ್ಲೂರಲ್ ಇಲ್ಲ ನೋಡಿ. ಬ್ರದರ್ಸ್ ಇನ್ ಲಾ ಅಂತ ಹೇಳಬೇಕು, ಬ್ರದರ್ ಇನ್ ಲಾಸ್ ಹೇಳಬಾರ್ದು, ಅದಕ್ಕೆ ಪ್ಲೂರಲ್ ಬರೆದು ಬಿಟ್ಟಿದ್ದಾರೆ. ಇದು ನಮ್ಮ ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿ ಸಿಗುತ್ತೆ. ಇಲ್ಲಿ ಸಿಸ್ಟರ್ ಇನ್ ಲಾ ಒಬ್ಬರೇ ಇದ್ದರೆ, ಹೆಚ್ಚು ಜನರಿದ್ದರೆ ಸಿಸ್ಟರ್ಸ್ ಇನ್ ಲಾ ಹೇಳಬೇಕು. ಸಿಸ್ಟರ್ ಇನ್ ಲಾಸ್ ಹೇಳಬಾರ್ದು, ಬ್ರದರ್ ಇನ್ ಲಾಸ್ ಅಂತ ಹೇಳಬಾರ್ದು. ತುಂಬ ಜನ ಕೇಳಿದ್ದೇನೆ, ನಮ್ಮ ಬ್ರದರ್ ಇನ್ ಲಾಸ್ ನೋಡಿ ಬಂದಿದ್ದಾರೆ ಅಂತ ಹೇಳ್ತೇವೆ. ಖಂಡಿತ ಹಾಗೆ ಹೇಳಬಾರ್ದು. ಮೈ ಬ್ರದರ್ಸ್ ಇನ್ ಲಾ ಹೇಳಬೇಕು, ಮೈ ಸಿಸ್ಟರ್ಸ್ ಇನ್ ಲಾ ಹೇಳಬೇಕು. ಒಬ್ಬರಿಗಿಂತ ಹೆಚ್ಚಿದ್ರೆ, ಒಬ್ಬರೇ ಇದ್ದರೆ ಬ್ರದರ್ ಇನ್ ಲಾ, ಒಬ್ಬರಿಗಿಂತ ಹೆಚ್ಚಿದ್ರೆ ಬ್ರದರ್ಸ್ ಇನ್ ಲಾ. ಒಬ್ಬರೇ ಇದ್ದರೆ ಸಿಸ್ಟರ್ ಇನ್ ಲಾ ಹೆಣ್ಮಕ್ಳು, ಹೆಚ್ಚು ಜನರಿದ್ದರೆ ಒಬ್ಬರಿಗಿಂತ ಹೆಚ್ಚಿದ್ರೆ ಸಿಸ್ಟರ್ಸ್ ಇನ್ ಲಾ. ಕೋ ಬ್ರದರ್ ಕೋ ಸಿಸ್ಟರ್ ಇಂಡಿಯನ್ ಇಂಗ್ಲೀಷ್, ಅದು ಇಂಡಿಯನ್ ಯೂಸೇಜ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲ್ ಆಗಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲ. ಆಯಿತಾ, ಯಾರಾದರೂ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಕನ್ಫ್ಯೂಸ್ ಆಗ್ತದೆ. ಹಾಗೆ ಹೇಳ್ತೀವಿ ಅಂದರೆ ಐ ಕಾಂಟ್ ಕರೆಕ್ಟ್ ಎವರಿಬಡಿ, ನಾನೆಲ್ಲರೂ ತಿದ್ದಕ್ಕಾಗಲ್ಲ. ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಸಾದಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನೋಡ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಇದಿಷ್ಟೇ ನನ್ನ ಉದ್ದೇಶ. ಬ್ರದರಿಂದ ಸಿಸ್ಟರಿಂದ ಎಲ್ಲರಿಗೂ ಗೊತ್ತು, ಆದರೆ ಕೋ ಸಿಸ್ಟರ್, ಕೋ ಬ್ರದರ್, ಕೋ ಸಿಸ್ಟರ್ ಇಂಗ್ಲೀಷ್ ಅಲ್ಲ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನನ್ನನ್ನು ಸೇರಿಸಿ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ, ಈಗ ಗೊತ್ತಿರಬಹುದು. ಅದಕ್ಕೋಸ್ಕರ ಇದನ್ನು ಆರಿಸ್ಕೊಂಡಿದ್ದೇನೆ ಸ್ನೇಹಿತರೆ. ಇದರ ಉಪಯೋಗ ಪಡ್ಕೊಳ್ತೀರಿ ಅಂದ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.